ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಇವತ್ತು ನಾವು UPSC ಒಳಗಡೆ ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬಿಕಾಸ್ ಯು ಪೀಪಲ್ ಆಸ್ಕ್ ಮಿ ರಿಪೀಟೆಡ್ಲಿ ದ ಸೇಮ್ ಕ್ವಶನ್ ದಟ್ ಸರ್, ನಾನು ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದಾ ಇನ್ UPSC? ನಾವು IAS ಆಗ್ಬೇಕು, IPS ಆಗ್ಬೇಕು, ಆದ್ರೆ ನನಗೆ ಇಂಗ್ಲಿಷ್ ಚೆನ್ನಾಗಿ ಬರಂಗಿಲ್ಲ. ಕ್ಯಾನ್ ಐ ರೈಟ್ ಎಕ್ಸಾಮ್ ಇನ್ ಕನ್ನಡ? ಐ ಟೋಲ್ಡ್ ಯು ಮೆನಿ ಟೈಮ್ಸ್, ತುಂಬಾ ಸಲ ಹೇಳಿದ್ದೀನಿ. ಬಟ್ ಐ ಆಮ್ ಟೆಲಿಂಗ್ ಯು ಅಗೇನ್, ನಿಮ್ಗೆ UPSC ಒಳಗಡೆ ಎಕ್ಸಾಮ್ ಬರೀಬೇಕು ಅಂದ್ರೆ ಯು ಶುಡ್ ನೋ ವೆಲ್ ಇಂಗ್ಲಿಷ್ ಆರ್ ಹಿಂದಿ. ಕನ್ನಡದಲ್ಲಿ ಒಂದ್ ವೇಳೆ ನೀವು ಬರೀಬೇಕು ಅಂತ ಅನ್ಕೊಂಡ್ರೆ ನೀವು ಅದನ್ನ ಓದ್ಬೇಕು ಅಂದ್ರೆ ನಿಮ್ಗೆ ನೋಟ್ಸ್ ಸಿಗೋದೇ ಇಲ್ಲ. ಬಿಕಾಸ್ ಕನ್ನಡದಲ್ಲಿ ಯಾವುದೇ ನೋಟ್ಸ್ ಅವೈಲೇಬಲ್ ಇಲ್ಲ. ಹೇಗ್ ಮಾಡ್ತೀರಾ? ಅವರು ಕೇಳೋಂತ ಕ್ವಶನ್ ಅಂತೂ ಕಂಪಲ್ಸರಿ ಇಂಗ್ಲಿಷ್ ಮತ್ತು ಹಿಂದಿ ಒಳಗಡೆನೆ ಇರುತ್ತೆ. UPSC ಒಳಗಡೆ ಇಂಗ್ಲಿಷ್ ಮತ್ತು ಹಿಂದಿ ಒಳಗಡೆ ಕೇಳ್ತಾರೆ. ಅದನ್ನ ಬಿಟ್ಟು ನೀವು ನಾನು ಕನ್ನಡದಲ್ಲಿ ಬರೀಬಹುದು, ಬಟ್ ಕನ್ನಡ ನೋಟ್ಸ್ ಸಿಗಂಗಿಲ್ಲ. ಮೊದಲನೇದು. ಎರಡನೇದು, ಅವ್ರು ಕೊಟ್ಟಿರೋ ಕ್ವಶನ್ಗಳು ನಿಮ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೊಂಡು ಇಟ್ ಇಸ್ ವೆರಿ ಕಾಂಪ್ಲಿಕೇಟ್. ಸೊ ಫಾರ್ಗೆಟ್ ಇಟ್. ಆದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ UPSC ಒಳಗಡೆ ನೀವು ಮೊದಲನೇ ಎಕ್ಸಾಮ್ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ನೀವು ಮೇನ್ಸ್ಗೆ ಏನಾದ್ರೂ ಹೋದ್ರೆ, ಓಕೆ, ಮೇನ್ಸ್ ಒಳಗಡೆ ನೀವು ಒಂದು ಆಪ್ಷನ್ ಕೊಡ್ತಾರೆ, ನೀವು ಒಂದು ಯಾವ್ದಾದ್ರು ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೊಂಡು ಬರೀಬಹುದು ಅಂತ. ನೀವು ಬೇಕಂದ್ರೆ ಒಂದು ಕನ್ನಡವನ್ನ ಚೂಸ್ ಮಾಡ್ಕೋಬಹುದು. ಆದ್ರೆ ರಿಮೈನಿಂಗ್ ಎಲ್ಲ ಸಬ್ಜೆಕ್ಟ್ ಗಳೇನಿದೆಲ್ಲ ಎಲ್ಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲೇ ಇರುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಬಟ್ ಬೆಸ್ಟ್ ಥಿಂಗ್ ಈಸ್ ಇಂಗ್ಲಿಷ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಹಿಂದಿ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಕೆಲವೊಂದ್ಸಲ UPSC ಒಳಗಡೆ ಕ್ವಶನ್ ಗಳೇನಿರುತ್ತಲ್ಲ ಇಂಗ್ಲಿಷ್ ಒಳಗಡೆ ಅರ್ಥ ಆಗಂಗಿಲ್ಲ. ಅವುಗಳನ್ನ ಹಿಂದಿಯಲ್ಲಿ ಓದಿದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ. ಸೊ ಯು ನೀಡ್ ಟು ಲರ್ನ್ ಹಿಂದಿ ಆಲ್ಸೋ. ದಟ್ ವಿಲ್ ಹೆಲ್ಪ್ ಯು ಇನ್ ದ ಎಕ್ಸಾಮ್. ಕ್ಲಿಯರ್? ಆಮೇಲೆ UPSC ಒಳಗಡೆ ಮೇನ್ಸ್ ಎಕ್ಸಾಮ್ ಒಳಗಡೆ ಈ ಎಸ್ಸೆ ಏನಿದೆಯಲ್ಲ ಇದು ಒಳಗಡೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜಾಸ್ತಿ ನಂಬರ್ ತಗೊಳಕ್ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಎಸ್ಸೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಮೇನ್ಸ್ ಎಕ್ಸಾಮ್ ಒಳಗಡೆ ಜಾಸ್ತಿ ನಂಬರ್ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಯೂನಿವರ್ಸಲ್, ಅಂದ್ರೆ ನಾರ್ಮಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಇದಕ್ಕೆ ಸ್ಪೆಷಲ್ ಆಗಿ ಏನು ಸಬ್ಜೆಕ್ಟ್ ಅನ್ನ ಬುಕ್ ಗಳನ್ನ ಫಾಲೋ ಮಾಡೋಂತ ಅವಶ್ಯಕತೆ ಬೀಳಂಗಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ನೀವು 10th ಇದ್ರೆ 9th ಇದ್ರೆ PUC ಡಿಗ್ರಿ ವಾಟ್ ಎವರ್ ಯು ಆರ್, ಸೊ ಎಲ್ಲಿಗೂ ಹೆಲ್ಪ್ ಆಗುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೋಡಿ UPSC ಒಳಗಡೆ ಮೊದಲು 2 ಪೇಪರ್ ಇಂಗ್ಲಿಷ್ ಏನಿದೆಯಲ್ಲ ಇದು ಇಂಗ್ಲಿಷ್ ಪೇಪರ್ ನಿಮ್ಗೆ ಜನರಲಿ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಬಟ್ ಎಸ್ಸೆ ಕ್ವಾಲಿಫೈಯಿಂಗ್ ಪೇಪರ್ ಅಲ್ಲ, ರ್ಯಾಂಕಿಂಗ್ ಪೇಪರ್ ಆಗಿರುತ್ತೆ. ಇದು ಒಳಗಡೆ ನಿಮ್ಗೆ ಸೇಮ್ 2ಕ್ಕೂ ಟೈಮಿಂಗ್ ಸೇಮ್ ಇದೆ. 3 hour ಟೈಮ್ ಕೊಡ್ತಾರೆ. ಎಷ್ಟು? 3 hour 2 ಪೇಪರ್ಗಳಿಗೆ. ಓಕೆ, 3 hour ಟೈಮಿಂಗ್ ಇದೆ. ಆದ್ರೆ ಇಂಗ್ಲಿಷ್ ಒಳಗಡೆ ನಂಬರ್ಸ್ 300 ಇದೆ. ನೀವು ಇದರಲ್ಲಿ ಜಸ್ಟ್ 75 ತಗೊಂಡ್ರೆ ಪಾಸ್. ಓಕೆ, ಇದಕ್ಕೇನ್ ಬೇಕು? ಜಸ್ಟ್ 75 ನಂಬರ್ ತಗೊಂಡ್ರೆ ಪಾಸ್ ಆಗ್ಬಿಡ್ತೀರಾ. ಆದ್ರೆ ಎಸ್ಸೆ ಒಳಗಡೆ ನಿಮ್ಗೆ ಏನ್ ಬೇಕು? ರ್ಯಾಂಕಿಂಗ್ ಬೇಕು. ನೆನ್ಪಿಟ್ಕೊಳ್ಳಿ, ರ್ಯಾಂಕಿಂಗ್. ಇದು ಒಳಗಡೆ ನಂಬರ್ಸ್ ಎಷ್ಟಿದೆ? 250 ನಂಬರ್ಸ್ ಇದೆ. ಟೈಮ್ 3 hour. ಈಗ ಎಸ್ಸೆ ಎಷ್ಟಿವೆ? ಓನ್ಲಿ 2 ಎಸ್ಸೆ. ಎಷ್ಟಿವೆ? ಓನ್ಲಿ 2 ಎಸ್ಸೆ. ನೀವು ಅಂದ್ಕೊಳ್ಳಿ, ಸೊ ಓನ್ಲಿ 2 ಎಸ್ಸೆ ಈಸಿ ಬರ್ದು ಬಿಡ್ಬೋದಲ್ಲ. 250ಗೆ ಎಕ್ಸ್ಟ್ರಾ 10 ಇದೆ ಹೇಳಿ, ನಾನು +10 ಕೂಡ ನಾನು ತಗೋತೀನಿ ಅಂತ. ಇಟ್ ಇಸ್ ನಾಟ್ ಈಸಿ ಬ್ರೋ. ಓಕೆ, ಬ್ರದರ್ಸ್ ಅಂಡ್ ಡಿಯರ್ ಸಿಸ್ಟರ್ಸ್, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಮೈಂಡ್ ಒಳಗಡೆ. ಬಿಕಾಸ್ ಇಟ್ ಇಸ್ ನಾಟ್ ಈಸಿ ಟು ರೈಟ್ 2 ಎಸ್ಸೆ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಈ ಇಂಗ್ಲಿಷ್ ಎಸ್ಸೆ ಒಳಗಡೆ ಕಮ್ ಸೆ ಕಮ್ 1000 ಇಂದ 1200 ವರ್ಡ್ಸ್ ಬರಿಬೇಕಾಗುತ್ತೆ 1 ಎಸ್ಸೆಗೆ. ಓಕೆ, ಸೊ ಇಂಟು 2 ನಿಮ್ಗೆ 2 ಎಸ್ಸೆ ಬರೆದು ಬಿಡ್ಬೇಕು. 2 ಎಸ್ಸೆ ಬರಿಬೇಕಂದ್ರೆ ಅಟ್ಲೀಸ್ಟ್ ನಿಮ್ಗೆ 2400 500 ವರ್ಡ್ ವರ್ಗ ಬರಿಬೇಕು. ಬಟ್ ಇವತ್ತು ಸೊ ಕಾಂಟ್ ಬಿ ರೈಟ್, ಬರೆಯಕ್ ಆಗೋದಿಲ್ವಾ? ಪ್ರಾಕ್ಟೀಸ್ ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಬರೆಯಕ್ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಕೈ ಹೆಂಗ್ ನೋಯಿಸುತ್ತೆ ಅಂತಂದ್ರೆ ಯು ಕಾಂಟ್ ಈವನ್ ಇಮ್ಯಾಜಿನ್ ದಟ್. ಓಕೆ, ನಿಮ್ಗೆ ಹ್ಯಾಬಿಟ್ ಇದೆ, ಪ್ರಾಕ್ಟೀಸ್ ಇದೆ ಅಂತಂದ್ರೆ ಮಾಡ್ಬೋದು, ನಾಟ್ ಅ ಬಿಗ್ ಡೀಲ್. ಆದ್ರೆ ನಿಮ್ಗೆ ಹ್ಯಾಬಿಟ್ ಇಲ್ಲ, ನೀವು ಅನ್ಕೋಬಹುದು ಬರೀ ಓದಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಆಗಂಗಿಲ್ಲ. ಓಕೆ, ಯಾವ ರೀತಿ ಪ್ರಾಕ್ಟೀಸ್ ಆಗ್ಬೇಕಂದ್ರೆ ಟೈಮ್ ಹಚ್ಬಿಡ್ಬೇಕು, ಟೈಮ್ ತಗೋಬೇಕು. ನಾನು ವಿತಿನ್ 2 hour ಒಳಗಡೆ 2 ಎಸ್ಸೆ ಬರಿಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಇವಾಗ ತಾನೇ ಹೇಳಿದ್ರೆ 3 hours ಟೈಮ್ ಇದೆ, ಬಟ್ 2 hours ಯಾಕೆ? ಯಾಕೆಂದ್ರೆ ನಿಮ್ಗೆ 1 hour ವೇಸ್ಟ್ ಆಗ್ಬಿಡುತ್ತೆ. ಅಲ್ಲಿ ಹೆಂಗ್ ವೇಸ್ಟ್ ಆಗುತ್ತೆ?
ಪೇಪರ್ ಕೊಡ್ತಾರೆ, ನೀವು ಪೇಪರ್ನ ಅರ್ಥ ಮಾಡ್ಕೋಬೇಕು, ನೋಡ್ಕೋಬೇಕು, ಆಮೇಲೆ ಥಿಂಕ್ ಮಾಡಬೇಕು. ಎಸ್ ಅಂದ್ರೆ ಸುಮ್ನೆ ಏನೋ ಗೀಚ್ ಬಿಡೋದಲ್ಲ. ಸ್ಟಾರ್ಟಿಂಗ್ ಹೆಂಗ್ ಬರೀಬೇಕು, ಓಕೆ, ಆಮೇಲೆ ಮಿಡಲ್ ಅಲ್ಲಿ ಹೆಂಗ್ ಇರಬೇಕು, ಓಕೆ, ಯಾವ ರೀತಿ ಡಯಾಗ್ರಾಮ್ ಹಾಕ್ಬೇಕು, ಯಾವ ರೀತಿ ಟೇಬಲ್ಸ್ ಅನ್ನ ಹಾಕ್ಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಓಕೆ. ಆಮೇಲೆ ಕನ್ಕ್ಲೂಷನ್ ಹೆಂಗ್ ಇರಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ IAS ಎಕ್ಸಾಮ್, ಓಕೆ. ಈ ಎಸ್ ಒಳಗಡೆ ಸ್ಟಾರ್ಟಿಂಗ್ ಹೆಂಗಿರ್ಬೇಕು, ಮಿಡಲ್ ಅಲ್ಲಿ ಹೆಂಗಿರ್ಬೇಕು, ಕನ್ಕ್ಲೂಷನ್ ಹೆಂಗಿರ್ಬೇಕು, ಹೆಂಗ್ ಪಾಯಿಂಟ್ ಟು ಪಾಯಿಂಟ್ ತೋರಿಸಬೇಕು. ಎಸ್ ಒಂದು ಎಕ್ಸಾಂಪಲ್ ಪೊಲ್ಯೂಷನ್ ಬಗ್ಗೆ ಇದೆ, ಅಥವಾ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇದೆ, XYZ ಯಾವ್ದು ಟಾಪಿಕ್ ಇದೆ, ಅದನ್ನ ಓಪನಿಂಗ್ ಸ್ಕ್ರಿಪ್ಟ್ ತೋರಿಸ್ಬೇಕು ಹೆಂಗಿದೆ ಅಂತ, ಇನ್ನು ಯಾವ್ದ್ರ ಬಗ್ಗೆ ಮಾತಾಡ್ತಿದೆ ಅಂತ ಅದ್ರ ಒಳಗಡೆ ನಂಬರ್ 1, ನಂಬರ್ 2, ನಂಬರ್ 3 ಪಾಯಿಂಟ್ ಹಾಕ್ಬೇಕು, ನಂಬರ್ 4 ಪಾಯಿಂಟ್ ಹಾಕಿ ತೋರಿಸ್ಬೇಕು. ಇಷ್ಟು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಓಕೆ. ಪೊಲ್ಯೂಷನ್ ಒಳಗಡೆ ಏನೇನ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ, ಯಾವ್ದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತ ಯು ಶುಡ್ ಎಕ್ಸ್ಪ್ಲೇನ್ ದಟ್ ಒನ್, ಓಕೆ. ನೋಡಿದ್ರೆ ಪೇಪರ್ ನೋಡಿದ್ರೆ ಹೆಂಗ್ ಅನ್ಸ್ಬೇಕು ಅಂದ್ರೆ ವಾಹ್ ಎಷ್ಟು ಚೆನ್ನಾಗ್ ಬರ್ದೆ, ಅಷ್ಟು ಚೆನ್ನಾಗಿ ಬರ್ದ್ರು ಕೂಡ ನಾನು ಇಲ್ಲಿ ತುಂಬಾ ಅಷ್ಟು ಯಾರಿಗೂ ನೋಡಿಲ್ಲ, ಅಬೌಟ್ 200 ಕೂಡ ತಗೊಂಡಿದ್ದಾರೆ ಅಂತ, 150, 140, 160 ನಂಬರ್ ಮಾತ್ರ ತಗೊಂತಾರೆ. ಸೊ ವೆರಿ ಕಾಂಪ್ಲಿಕೇಟ್. ನೆವರ್ ಥಿಂಕ್ ದಟ್ ಇಟ್ ಈಸ್ ವೆರಿ ವೆರಿ ಈಸಿ ಪೇಪರ್, ಓಕೆ. ಆದ್ರೆ ಎಸ್ ಒಳಗಡೆ ಮ್ಯಾಕ್ಸಿಮಮ್ ನೀವು ಜಾಸ್ತಿ ತಗೊಳ್ಳಂತ ಒಂದು ಚಾನ್ಸ್ ಇದೆ ನಿಮ್ಗೆ, ಓಕೆ. ಇದು ಇನ್ ಇಂಗ್ಲಿಷ್ ಒಳಗಡೆ ನಾರ್ಮಲ್ ಆಗಿ ಏನ್ ಕೇಳ್ತಾರೆ ಅಂದ್ರೆ ಗ್ರಾಮರ್ ಬಗ್ಗೆ ಕೇಳ್ತಾರೆ, ವೊಕ್ಯಾಬುಲರಿ ಬಗ್ಗೆ ಕೇಳ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಎಸ್ಸೆ ಕೊಡ್ತಾರೆ, ಕ್ವಶನ್ ಕೊಡ್ತಾರೆ ಕೆಳಗಡೆ. ಸೊ ಯು ಹ್ಯಾವ್ ಟು ರೀಡ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಗಿವ್ ದ ಆನ್ಸರ್. ಬಟ್ ನೀವು ಅನ್ಕೋಬೇಡಿ ಎಸ್ ಅಂದ್ರೆ ಲೈಕ್ ಪ್ಯಾಸೇಜ್ ಕೊಡ್ತಾರೆ, ಪ್ಯಾಸೇಜ್ ಅಂತಿಗೆ ವೆರಿ ವೆರಿ ಈಸಿ, ನಾನು 5th ಅಲ್ಲಿ 7th 8th ಅಲ್ಲಿ 9th 10th ಅಲ್ಲಿ ಬರ್ದಿದ್ದೀನಿ, ಇದೇನ್ ದೊಡ್ಡ ವಿಷಯ ಇದೆ, ಆನ್ಸರ್ ಈಜಿ ಬಿಡು. ಅವ್ರು ಹೆಂಗ್ ಕ್ವಶನ್ ಕೇಳ್ತಾರೆ ಅಂದ್ರೆ ನಿಮ್ಗೆ ಪ್ಯಾಸೇಜ್ ಒಳಗಡೆ ಆನ್ಸರ್ ಸಿಗದೇ ಇಲ್ಲ, ಆ ತರ ಕ್ವಶನ್ ಆನ್ಸರ್ ಇರುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಲಾಜಿಕಲಿ, ಇದ್ರ ಬಗ್ಗೆ ಕೇಳ್ತಿರ್ಬೋದು ಅಂತ. ದೇ ವಿಲ್ ಗಿವ್ ವೆರಿ ಕಾಂಪ್ಲಿಕೇಟ್. ನೀವು ಸಮ್ಮರ್ ನಮ್ ಕೋಚಿಂಗ್ ಅಲ್ಲಿ ಜಾಯಿನ್ ಆದಾಗ ಐ ವಿಲ್ ಹೆಲ್ಪ್ ಯು ಫಾರ್ ದಟ್, ಓಕೆ. ಯಾವ ತರ ಕ್ವಶನ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ, ಓಕೆ. ಸೊ ಇವತ್ತು ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಯಾವ ವಿದ್ಯಾರ್ಥಿಗಳು IAS IPS ಆಗ್ಬೇಕು ಅಂತಿದ್ರೆ, ಯಾರಿಗೆ ಇದು ಕನ್ಸಿದೆ ಅಂತ ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ನೋಡಿ, ನೀವು ಇವತ್ತಿನ ಸ್ಟಡಿ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್, ತುಂಬಾ ಟೈಮ್ ಕಡಿಮೆ ಇರುತ್ತೆ. ಯಾಕೆಂದ್ರೆ 3 hours ಅಂತ ಅನ್ಕೋತೀವಿ, ಓಕೆ. 3 hours ಜಸ್ಟ್ ನೀವು ಯೋಚನೆ ಮಾಡೋದ್ರ ಒಳಗಡೆ, ಥಿಂಕ್ ಮಾಡೋದು ಹೆಂಗ್ ಬರೀಬೇಕು ಏನು ಅಂತ ಥಿಂಕ್ ಮಾಡೋ 1 hour ಹೊರಟೋಗ್ಬಿಡುತ್ತೆ. ಸೊ ನಿಮ್ದು ಕೈ ಎಷ್ಟು ನೋಯಿಸುತ್ತೆ ಬರೆಯೋಗಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡೋಕೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಆಸ್ ವೆಲ್ ಆಸ್ ಸ್ಪೀಡ್ ಆಫ್ ಯುವರ್ ರೈಟಿಂಗ್, ಓಕೆ. ಇದ್ರ ಬಗ್ಗೆ ಇನ್ನೂ ಡೌಟ್ಸ್ ಬರುತ್ತೆ ಮೈಂಡ್ ಒಳಗಡೆ, ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಾಮೆಂಟ್, ಐ ವಿಲ್ ಹೆಲ್ಪ್ ಯು ಫಾರ್ ದಟ್, ಓಕೆ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.